ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಅಂತ. ನಾನಿಲ್ಲಿ ಕ್ಲಿನಿಕಲ್ ಹೆಡ್ ಆಫ್ ಸರ್ವಿಸಸ್ ಇನ್ ದಾವಣಗೆರೆ ನೇತ್ರಾಲಯ ಯೂನಿಟ್ ಆಫ್ ಡಾಕ್ಟರ್ ಅಗರ್ವಾಲ್ ಸೈ ಹಾಸ್ಪಿಟಲ್. ಈ ಹಾಸ್ಪಿಟಲ್ ದಾವಣಗೆರೆಯಲ್ಲಿ ಇರುತ್ತೆ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರದ ಕಣ್ಣಿನ ತೊಂದರೆಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್ಜಿಕಲ್ ಇರಬಹುದು ಅಥವಾ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರಬಹುದು, ಎಲ್ಲಾ ತರದ ಟ್ರೀಟ್ಮೆಂಟ್ ಇದರಲ್ಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಇವತ್ತಿನ ಸರ್ವಿಸಸ್ ಬಗ್ಗೆ ನಾನು ಹೇಳೋದಾದ್ರೆ ಅಥವಾ ನಮ್ಮ ಸೌಕರ್ಯಗಳ ಬಗ್ಗೆ ಹೇಳೋದಾದ್ರೆ, ರಿಫ್ರಾಕ್ಟಿವ್ ಸರ್ಜರಿ ಅಂದ್ರೆ ಬಹಳಷ್ಟು ಜನ ಕನ್ನಡಕವನ್ನ ಧರಿಸ್ತಿರ್ತಾರೆ. ಅವ್ರ ಕನ್ನಡಕದಿಂದ ಹೆಂಗ್ ಮುಕ್ತಿ ಪಡಿಬೇಕನ್ನೋ ಬಹಳಷ್ಟು ಯೋಚನೆಗಳು ಇರ್ತವೆ. ಯಾರಲ್ಲಿ ಕನ್ನಡಕ ತೆಗಿಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ವಯಸ್ಕರು 18ರಿಂದ 45 ವರ್ಷದೊಳಗಿರುವಂತರು ಕನ್ನಡಕದ ಧರಿಸುವಂತವ್ರಿಗೆ ಕನ್ನಡಕ ತೆಗಿಲಿಕ್ಕೆ ನಾನಾ ವಿಧದ ಪದ್ಧತಿಗಳಿದಾವೆ. ಅದರಲ್ಲಿ ಮುಖ್ಯವಾದ ಪದ್ಧತಿ ತಮಗೆ ಮೊದಲೇ ತಿಳಿದಾಗೆ ಬಹಳಷ್ಟು ಜನ ಕಾಂಟ್ಯಾಕ್ಟ್ ಲೆನ್ಸಸ್ ಅಂತ ಲೆನ್ಸಸ್ ನ ಕಣ್ಣಿನ ಕರಿಗುಡ್ಡೆ ಮೇಲೆ ಹಾಕ್ತಾ ಇದ್ರು, ಮತ್ತೆ ಅದನ್ನ ದಿನನಿತ್ಯ ತೆಗೆಯೋದು ಹಾಕೋದು ಮಾಡ್ತಾ ಇದ್ರು. ಈ ಮೆಥಡ್ ಅಥವಾ ಈ ಪದ್ಧತಿ ಯಾವಾಗ ಪಾಪ್ಯುಲರ್ ಅಥವಾ ಪ್ರಸಿದ್ಧವಾಗಿತ್ತಂದ್ರೆ, ಯಾವಾಗ ಮುಂಚೆ ಲೇಸರ್ ಮಾಡಿ ನಂಬರ್ ತೆಗೆಯೋ ಪರಿಸ್ಥಿತಿ ಇರ್ಲಿಲ್ವೋ ಅವಾಗ ಕಾಂಟ್ಯಾಕ್ಟ್ ಲೆನ್ಸಸ್ ಬಹಳ ಚಾಲ್ತಿಯಲ್ಲಿತ್ತು. ಈಗ ಲೇಸರ್ ಬಂದ ಮೇಲೆ ಲೇಸರ್ ಇಂದ ನಾವು 18ರಿಂದ 45 ವರ್ಷದೊಳಗೆ ಯಾರು ತನ್ನ ಕನ್ನಡಕದ ನಂಬರ್ ಒಂದೇ ರೀತಿಯಾಗಿರುತ್ತೆ, ಜಾಸ್ತಿ ಮುಂದುವರೆದಿರೋದಿಲ್ಲ ಅಂತವ್ರಲ್ಲಿ ಸಿಂಪಲ್ ಆದ ಟ್ರೀಟ್ಮೆಂಟ್, ಅದಕ್ಕೆ ಯಾವ್ದು ಅಡ್ಮಿಷನ್ ಬೇಕಿಲ್ಲ, ಮತ್ತೊಂದು ಮಾಡಿಲ್ಲ, ಕರಿಗುಡ್ಡೆ ಮೇಲೆ ಸಿಂಪಲ್ ಆದ ಅಥವಾ ಸರಳವಾದ ಒಂದು ಲೇಸರ್ ಮಾಡ್ಬಿಟ್ಟು ನಂಬರ್ ತೆಗಿಲಿಕ್ಕೆ ನೋಡ್ತೀವಿ. ಅದರಲ್ಲಿ 3 ತರದ ಪದ್ಧತಿಗಳು ಇರ್ತವೆ. ಒಂದು ನಾವು ಟ್ರಾನ್ಸ್ PRK ಅಂತೀವಿ, ಎರಡನೇದು ಲೇಸಿಕ್ ಅಂತೀವಿ, ಮೂರನೇದು ಸ್ಮೈಲ್ ಅಂತೀವಿ. ಮೂರಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಟ್ರಾನ್ಸ್ PRK ಅನ್ನೋ ಮೆಥಡ್ ಅಲ್ಲಿ ಕಣ್ಣಿನ ಕರಿಗುಡ್ಡೆ ಮೇಲೆ ಲೇಸರ್ ಮಾಡ್ಬಿಟ್ಟು ನಂಬರ್ ತೆಗಿತೀವಿ. ಮತ್ತೆ ಲೇಸಿಕ್ ಅಲ್ಲಿ ಏನ್ ಮಾಡ್ತೀವಿ, ಕಣ್ಣಿನ ಪರದೆಯಲ್ಲಿ ಒಂದು ಪರ್ದರನ್ನ ತೆಗೆದ್ಬಿಟ್ಟು ಅದರ ನಂತರ ಲೇಸರ್ ಮಾಡ್ಬಿಟ್ಟು ನಂಬರ್ ತೆಗಿತೀವಿ. ಬಟ್ ರೀಸೆಂಟ್ ಆಗಿ ಬಂದಿರೋದು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಸ್ಮೈಲ್ ಅಂತ ಹೇಳ್ತೀವಿ. ಸ್ಮೈಲ್ ಅಲ್ಲಿ ಏನ್ ಮಾಡ್ತೀವಿ, ಕಣ್ಣಿನ ಕರಿಗುಡ್ಡೆ ಮಧ್ಯಭಾಗದಲ್ಲಿ ಹೋಗ್ಬಿಟ್ಟು ಒಂದು ಲೆಂಟಿಕ್ಯೂಲ್ ಅನ್ನೋದನ್ನ ತೆಗೆದ್ಬಿಟ್ಟು ಕಣ್ಣಿನ ನಂಬರ್ ಅನ್ನ ತೆಗಿಲಿಕ್ಕೆ ಪದ್ಧತಿ. ಮೂರು ಪದ್ಧತಿಗೂ ಯಾವ ಅಡ್ಮಿಷನ್ ಬೇಕಿಲ್ಲ, ಏನು ಬೇಕಿಲ್ಲ, ಒಂದು ಡ್ರಾಪ್ಸ್ ಹಾಕಿ ಮಾಡುವಂತ ಸರಳವಾದ 10 ನಿಮಿಷದ ಪ್ರೊಸೀಜರ್. ಬಟ್ ಸ್ಮೈಲ್ ಇಸ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಅದರಲ್ಲಿ ಇತ್ತೀಚೆಗೆ ಬಂದಿರುವಂತಹ ಪದ್ಧತಿ ಮತ್ತೆ ಉತ್ತಮವಾದ ಪದ್ಧತಿ. ಸ್ಮೈಲಿನ ಲಾಭಗಳು ಏನಂದ್ರೆ, ಡ್ರೈನೆಸ್ ಇಶ್ಯೂ ಇರೋದಿಲ್ಲ, ಅಂದ್ರೆ ತೇವಾಂಶ ಕಡಿಮೆ ಆಗೋದಾಗ್ಲಿ ಮತ್ತೊಂದಾಗ್ಲಿ, ಮತ್ತೆ ಯಾರಿಗೆ ಹೆಚ್ಚಿನ ನಂಬರ್ ಇರುತ್ತೋ ಅಂತವ್ರಲ್ಲಿ, ಸಪೋಸ್ ಯಾರಿಗಾದ್ರೂ -5, -6 ಅಥವಾ -8 ಆತರ ನಂಬರ್ ಇರುತ್ತೋ ಅಂತವ್ರಲ್ಲಿ ಸ್ಮೈಲ್ ಯಾವಾಗ್ಲೂ ಉಚಿತವಾದ ಅಂದ್ರೆ ಉಪಯೋಗ ಆಗುವಂತ ಟ್ರೀಟ್ಮೆಂಟ್ ಲೇಸಿಕ್ಗೆ ಯೋಚಿಸಿದ್ರೆ. ಸೊ ಯಾವುದೇ ಟ್ರೀಟ್ಮೆಂಟ್ ಆಗ್ಲಿ ಸರಳವಾದ ಪದ್ಧತಿಯಿಂದ ಮಾಡಿ ನಂಬರ್ ಖಂಡಿತವಾಗ್ಲೂ ತೆಗಿಬಹುದು. ಹಾಗಾಗಿ ತಾವು ಕನ್ನಡಕ ಮುಕ್ತರಾಗಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ತಿಳ್ಕೊಬೇಕಾದಂದ್ರೆ, ಒಂದು ಏಜ್ ಕನ್ಸಿಡರ್ ಮಾಡ್ತೀವಿ, ವಯಸ್ಸನ್ನ, ಅಂದ್ರೆ 18ರಿಂದ 45 ವರ್ಷದೊಳಗಿರ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ನಾವು ಯಾವುದೇ ಈ ತರದ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಕಣ್ಣಿನ ಕರಿಗುಡ್ಡೆದು ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ. ಆ ಸ್ಕ್ಯಾನಿಂಗ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಕರಿಗುಡ್ಡೆ ದಪ್ಪವಾಗಿರ್ಬೇಕು. ಯಾರಲ್ಲಿ ಕರಿಗುಡ್ಡೆ ತೆಳುವಾಗಿರುತ್ತೋ ಅಂತವರಲ್ಲಿ ಲೇಸಿಕ್ ಅಥವಾ ಸ್ಮೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಆ ಸ್ಕ್ಯಾನ್ ನಾರ್ಮಲ್ ಬಂದಾಗ ಖಂಡಿತವಾಗ್ಲೂ ವಿತೌಟ್ ಎನಿ ಪ್ರಾಬ್ಲಮ್ಸ್ ಎನಿಬಡಿ ಅಂದ್ರೆ ಯಾರಾದ್ರೂ ಈ ತರದ ಟ್ರೀಟ್ಮೆಂಟ್ ಅಥವಾ ಉಪಚಾರದ ಲಾಭವನ್ನ ಪಡ್ಕೋಬಹುದು. ಯಾರಿಗೆ ಈ 3 ಮೆಥಡ್ ಅಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ನಂಬರ್ ಅಥವಾ ಕರಿಗುಡ್ಡೆ ತೆಳುವಾಗಿರುತ್ತೋ ಅಂತವ್ರಲ್ಲಿ ನಾವು ಇನ್ನೊಂದು ಪ್ರೊಸೀಜರ್ ಮಾಡ್ತೀವಿ, ಅದನ್ನ ICL ಅಂತೀವಿ. ICL ಅಂದ್ರೆ ಏನಂದ್ರೆ, ಈಗ ತಾವು ನೋಡಿರ್ಬಹುದು, ಹುಡುಗರೆಲ್ಲ ಮೊದಲು ಕಾಂಟ್ಯಾಕ್ಟ್ ಲೆನ್ಸಸ್ ಅನ್ನ ಕಣ್ಣಿನ ಕರಿಗುಡ್ಡೆ ಮೇಲೆ ಹಾಕೋದು ತೆಗೆಯೋದು ಮಾಡ್ತಾ ಇದ್ರು. ಅದೇ ತರದ ಸೇಮ್ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಕಣ್ಣಿನ ಒಳಗಡೆ ಅಳಿಸ್ಬಿಟ್ಟು ನಂಬರ್ ತೆಗಿಬಹುದು. ಬಟ್ ಈ ಪದ್ಧತಿನ ನಾವು ಯಾರು ಲೇಸರ್ಗೆ ಸೂಟಬಲ್ ಆಗೋದಿಲ್ಲ ಅಥವಾ ಯಾರಿಗೂ ಹೊಂದಾಣಿಕೆ ಆಗೋದಿಲ್ಲೋ ಅಂತವ್ರಲ್ಲಿ ಮಾತ್ರ ಈ ICL ಪ್ರೊಸೀಜರ್ ನ ಮಾಡ್ತೀವಿ. ಸೊ ನಾವು ಮೊದಲೇ ಹೇಳಿದಾಗೆ ಕನ್ನಡಕದ ನಂಬರ್ ಈ ತರದ ಪದ್ಧತಿಯಿಂದ 18ರಿಂದ 45 ವರ್ಷದೊಳವರೆಗೆ ತೆಗಿಬಹುದು. ಯಾರು 45 ವರ್ಷ ದಾಟಿರ್ತವ್ರೋ ಅಂತರಲ್ಲಿ ಕಣ್ಣಿನ ಪೊರೆ ತರದ ಲೆನ್ಸ್ ಅನ್ನು ತೆಗೆದ್ಬಿಟ್ಟು ಫಿಕ್ಸ್ ಲೆನ್ಸ್ ಅಂತ ಹೇಳ್ತೀವಿ, ಕಣ್ಣಿನ ಒಳಭಾಗದಲ್ಲಿ ಹಾಕಿ ಮಲ್ಟಿಫೋಕಲ್ ಅಥವಾ ಟ್ರೈಫೋಕಲ್ ಅಂತ ಲೆನ್ಸಸ್ ಹಾಕ್ತಿವಿ, ಇಂಟ್ರಾಕ್ಯುಲರ್ ಲೆನ್ಸಸ್ ಕಣ್ಣಿನ ಒಳಭಾಗದಲ್ಲಿ ಹಾಕ್ಬಿಟ್ಟು ನಂಬರ್ ನ ತೆಗಿಲಿಕ್ಕೆ ಪದ್ಧತಿನ ಅಳವಡಿಸ್ತೀವಿ. ತಮಗೆ ಏನೇ ಸಂಕುಚಿತ ಇದ್ರೆ ಅಥವಾ ಯಾವ್ದಾದ್ರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ವೈದ್ಯರಾದಂತ ನನ್ನ ಡಾಕ್ಟರ್ ಸುನೀಲ್ ತಾವು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಮ್ಮ ಅದ್ರ ಬಗ್ಗೆ ಏನಿದೆ ಮಾಹಿತಿಗಳನ್ನ ತಿಳ್ಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳಿ. ನೀವು ಅಪಾಯಿಂಟ್ಮೆಂಟ್ ನಾನಾ ರೀತಿಯಲ್ಲಿ ತಗೋಬಹುದು. ನಮ್ಮ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಇದಾವೆ. ಇದರ ಲ್ಯಾಂಡ್ ಲೈನ್ ನಮಗೆ ಕಾಲ್ ಅಪ್ ಮಾಡಬಹುದು ಅಥವಾ ಜಸ್ಟ್ ಡಯಲ್ ಅಥವಾ ಫೇಸ್ಬುಕ್ ಆಡ್ಸ್, ನಮ್ಮ ಸೆಂಟ್ರಲೈಸ್ಡ್ ಕಾಂಟ್ಯಾಕ್ಟ್ ಟೀಮ್ ಇದೆ, ಎಲ್ಲಾದ್ರಿಂದನೂ ತಗೊಂಡ್ಬಿಟ್ಟು ಅಪಾಯಿಂಟ್ಮೆಂಟ್ ಅದರ ಸದುಪಯೋಗ ಪಡ್ಕೋಬೇಕಂತ ಹೇಳ್ತೀನಿ. ಸೊ ಟೆಕ್ನಾಲಜಿ ಇಷ್ಟ ಅಡ್ವಾನ್ಸ್ ಆದ್ಮೇಲೆ ಕನ್ನಡಕ ಧರಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಫಸ್ಟ್ ನೀವು ಚೆಕ್ಅಪ್ ಮಾಡಿಸ್ಕೊಂಡು ನೀವು ಆ ಕೆಟಗರಿಗೆ ಅಥವಾ ನೀವು ಸೂಟಬಲ್ ಇದೀರೋ ಇಲ್ಲ ಅಂತ ಲೇಸರ್ ಟ್ರೀಟ್ಮೆಂಟ್ ಅಂತ ಚೆಕ್ಅಪ್ ಮಾಡಿಸ್ಕೊಂಡು ಕನ್ನಡಕದ ನಂಬರ್ ತೆಗೆಸ್ಕೊಳ್ಳೋ ಸೂಕ್ತವಾದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.